ಸತ್ಯವನೆಲ್ಲ ಓದರಿಂದನ್ನಡಲಿ ಬೋಧಿಸುತ್ತ ಜನರ ವೇದಾಮತಿಗೆ ನೆಲೆಸಿರುವ ಸಾಧುನಿಜನುಳಿಗೆ ಮಣಿಯುವೆನು ಸಾಧುನಿಜನುಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜನುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಗೋನ್ಮನ ಬೆಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನನ್ನ ನಂಬೆ ಸಿದ್ಧರುಡರಿಗೆ ನನ್ನ ನಂಬೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚನಿಗೆ ತನಕ ಬಾಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವನದಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे सिद्धारूढमहं भजे जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 11ನೇ ಅಧ್ಯಾಯದ 42ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು 41ನೇ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನ ಕುರಿತು ಕ್ಷಮೆಯನ್ನು ಕೇಳುವಂಥವನಾಗಿ, ಹೇ ಪ್ರಭು, ನೀನು ಎಂಥ ಬಲಶಾಲಿ, ಎಂಥ ಸಾಮರ್ಥ್ಯ, ಶಕ್ತಿ ಭಗವಂತನೇ ಅನ್ನುವುದನ್ನು ಮರೆತು ಅದನ್ನು ತಿಳಿಯಲಾರದೆ ಸಾಮಾನ್ಯ ಜನರಂತೆ ನನಗೆ ನೀನೊಬ್ಬ ಗೆಳೆಯ ಅಂತ ಭಾವಿಸಿದ ಕಾರಣ ನಾನು ಅನಂತ ರೀತಿಯ ಪಾಪವನ್ನು ಮಾಡಿಕೊಂಡಿನಿ. ಆ ಕಾರಣದಿಂದ ಈ ಪ್ರಭು, ನನ್ನ ತಪ್ಪು 100 ಕೂಡ ಕ್ಷಮೆ ನಿನ್ನದು ಒಂದೇ. ಆ ಕಾರಣ ಆ ತಪ್ಪನ್ನು ಕ್ಷಮಿಸಿ
ಯಾಕಂದರೆ ನಾನು ಇಲ್ಲಿಯವರೆಗೂ ತಿಳಿಯಲಾರದೆ ನಿನ್ನ ಸಾಮರ್ಥ್ಯ, ನೀನು ಗುರು ಸ್ವರೂಪ ಸಾಕ್ಷಾತ್ ಭಗವಂತ ಪರಮಾತ್ಮ ಅನ್ನುವುದು ತಿಳಿಯಲಾರದೆ ನಾನು ಅಪರಾಧವನ್ನು ಮಾಡೀನಿ. ಯಾಕಂದರೆ ಸಾಮಾನ್ಯ ಒಬ್ಬ ಗೆಳೆಯ ದೋಸ್ತ ಅಂತ. ಆ ಕಾರಣ ಯಾರು ಅಂಥ ಅಪರಾಧವನ್ನು ಮಾಡಬಹುದು, ಮಾಡಿದವರು ಉಂಟು ಜಗತ್ತಿನಲ್ಲಿ. ಆದರೆ ತಾನು ಮಾಡಿದ ತಪ್ಪು ಅಂತ ತನ್ನ ಅರಿವಿಗೆ ಬಂದಾಗ ಅದನ್ನು ತಪ್ಪು ಮಾಡೀನಿ ಅಂತ ಯಾವನು ಒಪ್ಪಿಯೋದಿಲ್ಲೋ ಅವನ ಜೀವನವೇ ವ್ಯರ್ಥ ಆಗುತ್ತೆ. ತಪ್ಪು ಮಾಡೋದಿಲ್ಲ ಅಂತಲ್ಲ, ಎಲ್ಲರೂ ತಪ್ಪು ಮಾಡ್ತೀವಿ. ಆದರೆ ಮಾಡಿದ ತಪ್ಪನ್ನು ನಾನು ತಪ್ಪು ಅಂತ ಒಪ್ಪಿಕೊಳ್ಳದಿದ್ದರೆ ಅವನು ಜೀವನದಲ್ಲಿ ಮೂರ್ಖ ಆಗ್ತಾನೆ, ಅವನ ಜೀವನವೇ ವ್ಯರ್ಥ ಆಗ್ತದೆ. ಆ ಒಂದು ಕಾರಣದಿಂದ ಅವನ ಜೀವನದಲ್ಲಿ ಎಂದೂ ವಿಕಾಸವಾಗದೆ, ಏಳಿಗೆಯಾಗದೆ, ಅಪರಾಧವನ್ನು ಮಾಡಿದವನು ಅಪರಾಧಕ್ಕಾಗಿ ಕ್ಷಮೆಯನ್ನು ಕೇಳದಿದ್ದರೆ, ಕೋರದಿದ್ದರೆ, ಬಹಳ ಜನ ಮಾಡೇ ಇಲ್ಲ ಅಂತಾರೆ. ಅವರು ಅಪರಾಧ ತಪ್ಪನ್ನು ಮಾಡ್ತಾರೆ, ಮಾಡಿದ್ರು ಕೂಡ ನಾ ಏನು ಮಾಡಿಲ್ಲ ಅಂತ. ಅಂಥವರ ಜೀವನ ಎಂದೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಅವನ ಸಂಪತ್ತು ಇರಬಹುದು, ಆದರೆ ಅವನ ಸೌಭಾಗ್ಯ ಹಾಳಾಗ್ತದಂತ. ಸಂಪತ್ತು ಇರಬಹುದು, ಹಿಂದಿನ ಜನ್ಮದ ಪುಣ್ಯದಿಂದ ಸಂಪತ್ತು ಇರಬಹುದು, ಆದರೆ ಸೌಭಾಗ್ಯ ಅಂದ್ರೇನು? ಈ ಮೋಕ್ಷದ ಆನಂದವನ್ನು ಅವನು ಕಳೆದುಕೊಳ್ಳುತ್ತಾನೆ. ಅರ್ಥಾತ್ ಮತ್ತೆ ತಾನು ಈ ಮಾಡಿದ ಅಪರಾಧಕ್ಕೆ ತಕ್ಕಂತೆ ಜನ್ಮಾಂತರಗಳನ್ನು ಮತ್ತೆ ಜನ್ಮವೆತ್ತಿ ಈ ಭವಸಾಗರದಲ್ಲಿ ಅಳುತ್ತಾ 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 ರಕ್ಷಣೆ ಮಾಡು ಅಂತ ಮತ್ತೆ ಕೂಗಾಡೋದು. ಹಾಗಾಗಿ ನಾನು ಇಲ್ಲಿಯವರೆಗೂ ಮಾಡಿದ ತಪ್ಪನ್ನು ನಿನ್ನ ಮುಂದೆ ಕ್ಷಮಾಪಣೆಯನ್ನು ಕೇಳ್ತೀನಿ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ನಾನು ತಪ್ಪು ಆಗದಂತೆ ನಡೆದುಕೊಳ್ಳುತ್ತೇನೆ. ನೋಡಿ, ಶಾಸ್ತ್ರಗಳಲ್ಲಿ ಎಷ್ಟು ಅವಕಾಶ ಕೊಟ್ಟಾರ. ನಾವು ಜಗತ್ತಿನಲ್ಲಿ ಯಾರೋ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೆ ಅವರ ಮುಖ ನಾವು, ನಮ್ಮ ಮುಖ ಅವ್ರು ನೋಡಂಗಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಯಾಕೆ ಗುರುಗಳಿಗೆ ತಾಯಿ ಹೃದಯ ಅಂತ ಕರಿತಾರೆ ಅಂದರೆ ಅವರಿಗೆ ಎಲ್ಲರೂ ಬೇಕು. ತಪ್ಪು ಮಾಡಿದವರು ಬೇಕು, ತಪ್ಪು ಮಾಡದವರು ಬೇಕು. ಹಾಗಾಗಿ ನೀನು ಕ್ಷಮಾಶೀಲ ಅಂತ. ಯಾರಲ್ಲಿರ್ತದ ಕ್ಷಮಾಗುಣ ಅಂದರೆ ಮಹಾತ್ಮರಲ್ಲೇ ಕ್ಷಮಾಗುಣ ಇರೋದು. ಆದ್ದರಿಂದ ನಾನು ಕ್ಷಮೆಯನ್ನು ಬೇಡಿ ನಿನ್ನ ಧರ್ಮ, ನಿನ್ನಲ್ಲಿ ಇರುವಂಥ ಜ್ಞಾನವನ್ನು ತಿಳಿಯದೆ ಅರಿಯದೆ ಮಾಡಿದ ನನ್ನ ತಪ್ಪನ್ನು ಕ್ಷಮಿಸು ಮಹಾದೇವ. ಆಚಾರ್ಯ ಶಂಕರರು ಕೇಳ್ಯಾರ, ಹಿಂದೆ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ. ಭಗವಂತನಲ್ಲಿ ಅವರು ಕೂಡ ಕೇಳ್ತಾರೆ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಮಹಾತ್ಮರು ಯಚ್ಚ ಅವಹಾಸಾರ್ಥಂ ಅಸತ್ಕೃತಃ ಅಸಿ ವಿಹಾರಶಯ್ಯಾಸನ ಭೋಜನೇಶು ಏಕ ಅಥವಾ ಅಪಿ ಅಚ್ಯುತ ತತ್ಮಕ್ಷಮಂ ತತ ಕ್ಷಾಮಯೇ ತ್ವಾಂ ಅಹಂ ಅಪ್ರಯಂ ಅಂತ. ಹೇ ಅಚ್ಯುತನೆಂದರೆ ಚ್ಯುತಿಯಾಗಲಾರದವನಂತ. ಚ್ಯುತಿ ಅಂದರೆ ವಿಕಾರ, ಚ್ಯುತಿ ಅಂದರೆ ನಾಶ. ನಿನಗೆ ಚ್ಯುತಿ ಇಲ್ಲ, ನಾಶ ಇಲ್ಲ. ಯಾಕಂದರೆ ನೀನು ಆತ್ಮಸ್ವರೂಪ ಇದ್ದಲ್ಲ. ಹಾಗಾಗಿ ಏನನ್ನು ವಿನೋದಕ್ಕಾಗಿ ವಿಹಾರ ಕಾಲದ ಮಲಗುವ, ಕುಳಿತುಕೊಳ್ಳುವ ಮತ್ತು ಭೋಜನಾದಿ ಸಮಯಗಳಲ್ಲಿ ಒಬ್ಬನೇ ಇರುವಾಗ ಅಥವಾ ಆ ಸ್ನೇಹಿತರ ಎದುರಿಗಾದರೂ ಸಹ ಅಪಮಾನಿಸಲ್ಪಟ್ಟಿರುವೆ, ಆ ಅಪರಾಧಗಳಿಗಾಗಿ ಅಪ್ರಮೇಯ ಸ್ವರೂಪಿ ಅರ್ಥಾತ್
ಅಚಿಂತ್ಯ ಪ್ರಭಾವವುಳ್ಳಲ್ಲ ನಿನ್ನಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತೇನೆ. ದಾನ ಯಾರಲ್ಲಿ ಕೇಳಬೇಕು ಅಂದರೆ ಧರ್ಮ ಮಾಡೋರ ಮನೆಯಲ್ಲಿ ದಾನ ಕೇಳಬೇಕು, ಹೌದಿಲ್ರಿ? ಮತ್ತು ಸಾಲ ಯಾರಲ್ಲಿ ಕೇಳಬೇಕು? ಸಂಪತ್ತು ಉಳ್ಳವರಲ್ಲಿ ಸಾಲ ಕೇಳಬೇಕು. ಕ್ಷಮೆ ಯಾರಲ್ಲಿ ಬಿಡಬೇಕು? ಕ್ಷಮಾಗುಣ ಯಾರಲ್ಲಿ ಅದ ಅವರಲ್ಲಿ ಕ್ಷಮೆ ಕೇಳಬೇಕು. ಅಂದರೆ ಅದು ಕಾರ್ಯ ಆಗ್ತದೆ ಇಲ್ಲ ಅಂತಲ್ಲ. ಅದರಂತೆ ಲೆಕ್ಕಕ್ಕೆ ಅಗಣಿತ ಮಹಿಮೆ ಅಂತ ನಿಜಗುಂಡ್ರು ಹೇಳ್ಯಾರಲ್ಲ, ನೀನು ಹೇಗಿದ್ದೆ ಅಂದರೆ ಗಣಿಸಲಾಗದ ಪ್ರಭಾವವುಳ್ಳ ಭಗವಂತನೇ. ನಿನ್ನ ವಿಚಾರ, ನಿನ್ನ ಜ್ಞಾನ, ನಿನ್ನ ನಡೆ, ನಿನ್ನ ನುಡಿಗಳು ಯಾರಿಗೂ ಇಷ್ಟೇ ಅಂತ ಲೆಕ್ಕ ಮಾಡಲಿಕ್ಕೆ ಬರಲಾದಷ್ಟು ಭಗವಂತಂದು. ಆ ಕಾರಣಕ್ಕಾಗಿ ನಾನು ಹುಡುಗಾಟಿಗಾಗಿ ಮೊದಲು, ಯಾಕಂದರೆ ಒಬ್ಬ ದೋಸ್ತ, ಒಬ್ಬ ಗೆಳೆಯ ಅಂತ ತಿಳ್ಕೊಂಡು ಅವುಗಳನ್ನು ಅನೇಕ ನಾನು ನೀನು ದಿವ್ಯ ದೃಷ್ಟಿಯನ್ನು ಕೊಟ್ಟ ಮೇಲೆ ಅವುಗಳನ್ನು ತಪ್ಪಂತ ತಿಳಿದುಕೊಂಡು ಈ ವಿಶ್ವಕ್ಕೆ ಅಂದರೆ ಜಗತ್ತಿಗೆ ನಿಜವಾದ ಮತ್ತು ತುಂಬಿದ ಸಭೆಗಳಲ್ಲಿ ರಕ್ತ ಸಂಬಂಧವನ್ನು ಪುರಸ್ಕರಿಸಿಕೊಂಡು ವಿನೋದದಿಂದ ನಿನ್ನೊಡನೆ ಪರಿಹಾಸ ಮಾಡುತ್ತಿದ್ದೆ. ಯಾವಾಗ? ಮೊದಲು ಹಾಸ್ಯಭರಿತವಾಗಿ. ನಿನ್ನ ಮನೆಗೆ ಬಂದಾಗ ನೀನು ನನಗೆ ಮರ್ಯಾದೆಯನ್ನು ಮಾಡಬೇಕಂತ ಬಯಸುತ್ತಿದ್ದೆ. ನನ್ನಲ್ಲಿ ಹೆಂಗಿತ್ತು? ನಾನೇ ದೊಡ್ಡವನು, ಬಲಶಾಲಿ, ಸಮರ್ಥನು. ನಿನ್ನ ಮನೆಗೆ ಭೇಟಿ ಕೊಟ್ಟಾಗ ನೀನು ನನಗೆ ಏನು ಮಾಡೋ ಅಂದರೆ ನೀನು ಮರ್ಯಾದೆ ಕೊಡಬೇಕು, ಮರ್ಯಾದೆ ಕೊಡವಲ್ಲ ಅಂತ ಅನಿಸ್ತಿತ್ತು. ನೀನು ಮರ್ಯಾದೆ ಮಾಡುವುದರಲ್ಲಿ ಅಣು ಮಾತ್ರ ಕೊರತೆಯಾದರೂ ಸಲಿಗೆಯಿಂದ ನಿನ್ನ ಮೇಲೆ ಕೋಪಿಸಿಕೊಳ್ಳುತ್ತಿದ್ದೆ. ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆದರೆ ನಿನ್ನ ಮೇಲೆ ನನಗೆ ಕೋಪ ಬರ್ತಿತ್ತು. ಏನಪ್ಪ ನಾವು ಬಂದೀವಿ, ಇವನಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲರು ಅಂತ ಅನಿಸ್ತಿತ್ತು. ಜ್ಞಾನದಾತನಾದ ಗುರುವಿನೊಡನೆ ಹೀಗೆ ವ್ಯವಹಾರ ಮಾಡಿದ್ದು ಅನುಚಿತವೆಂದು ಹೀಗೆ ತಿಳಿದುಕೊಂಡೆ. ಜ್ಞಾನದಾತ ಗುರುವಿನ ಮನೆಗೆ ಬಂದಾಗ ಗುರುಗಳು ನಮಗೆ ಮರ್ಯಾದೆ ಮಾಡಲಿಲ್ಲ, ಗೌರವ ಕೊಡಲಿಲ್ಲ ಅಂತಕ್ಕಂಥ ಭಾವಗಳು ಎಷ್ಟೋ ಮಂದಿಗೆ ಆವ. ಅದರಂತೆ ನನಗೂ ಅನಿಸಿತ್ತು. ಆಗ ನಾನು ಮಾಡಿದ್ದು ಉಚಿತವಲ್ಲವೆಂದು ಗೊತ್ತಾಯಿತು. ಇಲ್ಲೇ ಆದ ಸಾಮಾನ್ಯವಾಗಿ ನಾವು ದೇವರ ಗುಡಿಗೆ ಅಂತ ಹೋದಾಗ, ದೇವರು ಅಂತ ಭಾವಿಸಿ ಹೋದಾಗ ದೇವರು ನಮಗೆ ಮರ್ಯಾದೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂತ ನಾವು ಭಕ್ತರು ಅಂದುಕೊಂಡರೆ ಎಷ್ಟು ಮೂರ್ಖತನ ಅಂತ ಅಂದಾಗ ದೇವರಲ್ಲೇ ನಾವು ಮರ್ಯಾದೆ ಗೌರವವನ್ನು ಕೇಳಕ್ಕೆ ಹೋಗಿಲ್ಲ. ಮತ್ತು ಗುರುವಿನಲ್ಲಿ ಮರ್ಯಾದೆಯನ್ನು ಕೊಡಲಿಲ್ಲ ಅಂದರೆ ಅದು ಅನುಚಿತ, ಉಚಿತವಾದದ್ದಲ್ಲ ಅಂತ. ಈ ಅನುಚಿತ ವ್ಯವಹಾರಕ್ಕೆ ಒಂದೇ ಪರಿಹಾರ. ಇಷ್ಟು ಮಾಡಲಾರದ ಎಲ್ಲ ಕಾರ್ಯಗಳನ್ನು ಮಾಡೀನಿ ತಿಳಿಲಾರದೆ. ತಿಳಿದ ಮೇಲೆ ಇಷ್ಟು ಮಾಡಿದ ಪಾಪಗಳಿಗೆ ಒಂದೇ ಪರಿಹಾರ. ಬಹಳ ಮಾಡೀನಿ, ಅದಕ್ಕೆ ನಿನ್ನದು ಒಂದೇ ಕ್ಷಮ, ನನ್ನದು 108. ಹೇಗೆಂದರೆ ಆ ಪರಿಹಾರ ನಿನ್ನ ಪಾದಗಳ ಮೇಲೆ ಬಿದ್ದು ಕ್ಷಮೆಯನ್ನು ಬೇಡುವುದಷ್ಟೆ. ಇದಕ್ಕೇನು ಬೇರೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಪಾದದಲ್ಲಿ ಕ್ಷಮೆಯನ್ನು ಬೇಡುವುದು. ಒಂದೊಂದು ಸಾರಿ ನಿನ್ನ ಮುಂದೆ ಕುಳಿತುಕೊಳ್ಳಬೇಕಾದಾಗ ನಿನಗೆ ಅವಮಾನವಾಗುವ ರೀತಿಯಲ್ಲಿ ಕುಳಿತು ಅಹಂಕಾರವನ್ನು ತೋರಿಸುತ್ತಿದ್ದೆ. ಒಂದೊಂದು ಸಲ ಕುಳಿತುಕೊಳ್ಳುವಾಗ
ಅಹಂಕಾರದಿಂದ ಕುಳಿತುಕೊಂಡಿನಿ. ನಮ್ಮಲ್ಲಿ ಗುರುಗಳು ಸೂಕ್ಷ್ಮವಾಗಿ ಒಂದು ಇಬ್ಬರಿಗೆ ಸೂಚನೆ ಕೊಟ್ಟಿದ್ರು, ನೆನಪಿರುವುದಿಲ್ಲ, ಗೊತ್ತಿಲ್ಲ. ನಮ್ಮ ಬ್ರಹ್ಮಾನಂದ, ನಮ್ಮ ಕೃಷ್ಣಯ್ಯ ಯಾವಾಗಲೂ ಒಂದು ಕಾಲ ಮೇಲೆ ಕಾಲ ಹಾಕಿ ಕೂಡುವುದು ಗೊತ್ತು. ಪಾಪ ಇದೇನು ಗೊತ್ತಿಲ್ಲ, ಅಹಂಕಾರದಿಂದಂತಲ್ಲ, ಕೂಡ ಪದ್ಧತಿನ ಹಂಗಿತ್ತು ಅವ್ರಿಗೆ. ಅವರು ತಮ್ಮ ಮೇಲೆ ಹಾಕಿಕೊಳ್ಳಿಲ್ಲ, ಅವ್ರಿಗೆ ತಿಳಿಸಲಾರ್ದ ಬಿಡಲಿಲ್ಲ. ಸೂಕ್ಷ್ಮ ಇರ್ತಾವ. ಆಚಾರ್ಯ ಶಂಕರರ ಫೋಟೋ ನೋಡ್ತಮ್ಮ, ಹೆಂಗ ಕುಂತಾರ, ಅವ್ರ ಕಾಲ ಮೇಲೆ ಕಾಲ ಹಾಕೊಂಡು. ಯಾರು ಕುಂದ್ರಬೇಕಂತ ಅರ್ಥ ತಿಳ್ಕರಿಂದ. ಆಚಾರ್ಯರು ಭಗವದ್ಗೀತಾ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥ ಆಚಾರ್ಯ ಶಂಕರರು ಆ ರೀತಿ ಕೂಡಬೇಕು. ಅದರಂಗ ನಾವು ಕೂಡ್ತೀವಿ ಅಂದ್ರೆ ಅಂಥವರ ಶಕ್ತಿ ಸಾಮರ್ಥ್ಯ ಆದ ನಿಮ್ಮಲ್ಲಿ ಎಷ್ಟು ಸೂಕ್ಷ್ಮ ಹೇಳಿದರು. ಅದರಂಗ ಅರ್ಜುನನು ಕೃಷ್ಣ ಭಗವಂತನ ಸಾಮೀಪ್ಯದಲ್ಲಿದ್ದಾಗ ಅನಂತ ರೀತಿ ನಡೆದೋಗ್ಯವ. ಆದರೆ ನೀನೇನು ವಾತ್ಸಲ್ಯದಿಂದ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಇರಬಹುದು. ನಾನು ಈ ಥರ ಎಲ್ಲ ಮಾಡೀನಿ, ನೀನು ನನ್ನ ಮೇಲಿಟ್ಟಂಥ ಪ್ರೀತಿಯಿಂದ ಪ್ರೇಮದಿಂದ ನೀನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಇರಬಹುದು. ಅದು ನನ್ನ ಸ್ಥಾನಕ್ಕೆ ಗೌರವವಲ್ಲ. ಯಾಕಂದರೆ ಗುರುಸ್ಥಾನದಲ್ಲಿ ಆ ಆಸನಕ್ಕೆ ಗೌರವವಿಲ್ಲ ಅಂತ ತಿಳ್ಕೋಬೇಕು. ಅಲ್ಲಿ ಮಹಾತ್ಮರ ಸಂಘದಲ್ಲಿ, ಗುರುವಿನ ಸಂಘದಲ್ಲಿ ಆ ಸ್ಥಾನ ಆ ರೀತಿ ಕುಳಿತುಕೊಳ್ಳೋದು ಯೋಗ್ಯ ಅಲ್ಲ. ಅದಕ್ಕೆ ಹೇಳ್ತಿದ್ರು, ಅದು ಬೀಗನ ಮನೇಲಿ ಹಾಕ್ಬೇಕು ತಮ್ಮ ಆಸನ ಅಂತಿದ್ದ. ಹೆಂಡತಿ ಊರಿಗೆ ಹೋದಾಗ ಅಲ್ಲಿ ಹಾಕ್ಯಂಡು ಕುಂದ್ರು ಅಂದ್ರೆ ಅರ್ಥ ಏನು, ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರ್ದಂತ ಸೂಚನೆ ಕೊಟ್ಟಂಗೆಲ್ಲ. ಆ ರೀತಿ ನೀನು ಒಂದೊಂದು ಸಾರಿ ನಿನ್ನ ಭುಜದ ಮೇಲೆ ಕೈಗಳನ್ನಿಟ್ಟುಕೊಂಡು ನಗೆಯಾಡುತ್ತಿದ್ದೆ. ಅರ್ಜುನ ಕೃಷ್ಣ ಭಗವಂತನ ಹೆಗಲ ಮೇಲೆ ಕೈ ಇಟ್ಟು ನಗ್ತಾ ಇರ್ತಾನಂತ. ಯಾಕಂದರೆ ಅವನೊಬ್ಬ ಸಾಮಾನ್ಯ ಗೆಳೆಯ ಅಂತ. ಗರಡಿ ಮನೆಯಲ್ಲಿ ನಿನ್ನೊಡನೆ ಕುಸ್ತಿ ಆಡುತ್ತಿದ್ದೆ. ಅಷ್ಟಲ್ಲದೆ ಚದುರಂಗದ ಆಟವಾಡುವಾಗ ಕಪಟದಿಂದ ವರ್ತಿಸಿ ನಿನ್ನೊಡನೆ ಜಗಳವಾಡುತ್ತಿದ್ದೆ. ತಾನೇ ಮೋಸ ಮಾಡೋದು, ಅವನ ಮೇಲೆ ಹಾಕಿ ಜಗಳ ಆಡೋದು. ಇಷ್ಟಲ್ಲದೆ ಯಾವುದಾದ್ರೂ ಒಂದು ಒಳ್ಳೆಯ ವಸ್ತುವನ್ನು ನಿನ್ನಲ್ಲೇ ಕಂಡರೆ ಅದು ಬೇಕೆಂದು ಹಠ ಮಾಡಿ ನಾನು ಕೈಯಲ್ಲಿ ಹಿಡಿಯುತ್ತಿದ್ದೆ. ಕೊಡದಿದ್ದರೆ ಕೋಪಿಸಿಕೊಳ್ಳುತ್ತಿದ್ದೆ. ಮಾತನಾಡುವ ಮಾತಿನಲ್ಲಿಯೂ ಸಹ ನಿನಗೆ ಆಡಬಾರದ ಮಾತುಗಳನ್ನಾಡಿ, ಆಡಬಾರದ ಮಾತುಗಳನ್ನು ಆಡುವುದರಿಂದ ಏನಾಗ್ತದ, ಅಪಮಾನ ಆಗ್ತದ. ಆಡುವ ಮಾತುಗಳನ್ನು ಆಡಿದರೆ ಮಾನಕ್ಕೆ ಕಾರಣ ಆಗ್ತದೆ. ಹೌದ್ರಿ? ಹಾಗಾಗಿ ಅಂದ್ರೆ ನಾವೇನು ಮಾತು ಆಡಬೇಕಾದ್ರೆ ಆಡೋ ಮಾತುಗಳನ್ನು ಆಡಬೇಕು. ಆಡಬಾರದ ಮಾತುಗಳನ್ನು ಆಡಿದ್ರೆ ಅಪಮಾನಕ್ಕೆ ಕಾರಣ ಆಗ್ತವ. ಈ ರೀತಿ ಈಗ ನನಗ ಹಿಂದೆ ನಿನಗೆ ಮಾಡಿದ ಅಪಮಾನ ನೆನಪಿಗೆ ಬರುತ್ತವೆ ಒಂದೊಂದು. ಹಾಗಾಗಿ ನಾನು ಮಾಡಿದ ಅಪರಾಧಗಳಿಗೆ ಲೆಕ್ಕವೇ ಇಲ್ಲ. ಅದಕ್ಕೆ ಭಗವಂತ ಇದಕ್ಕೆ ಒಂದೇ ಔಷಧ, ಕ್ಷಮಾಪಣೆಯನ್ನು ಬೇಡಿಕೊಳ್ಳುವುದು. ನೋಡಿ, ಎಷ್ಟೇ ಇರಲಿ, ಸಂಸಾರ ಪ್ರಪಂಚದಲ್ಲಿ ಪಾರಮಾರ್ಥನಲ್ಲಿ ಇಲ್ಲ, ನಾವು ಮಾಡಿದ ತಪ್ಪಾಯಿತು ಅಂದರೆ ಮನಸ್ಸಿಗೆ ಎಷ್ಟು ಶಾಂತಿ ಆಗ್ತದೆ. ಪ್ರಪಂಚದಲ್ಲಿ ಪಾರಮಾರ್ಥದಲ್ಲಿ ಹೌದು ತಪ್ಪಾಯ್ತು, ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಮತ್ತೆ ಇನ್ನೊಂದು ತಪ್ಪನ್ನು ಮಾಡಿ 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 ಏನಾಗ್ತದೆ, ಅವು ಅಪರಾಧಕ್ಕೆ ಕಾರಣ ಆಗ್ತಾವ. ಸಹಿಸಲಾರದಷ್ಟು ಅವಕ್ಕೆ ಕ್ಷಮೆನೇ ಇರಂಗಿಲ್ಲ. ಹೀಗೆ ಮಾಡಿದ್ದು ಆಯಿತು, ಮುಂದೆ ಹೀಗಾಗದಂತೆ ಮಾಡುತ್ತೇನೆ, ಮುಂದೆ ಹಿಂಗೆ ಮಾಡಂಗಿಲ್ಲಪ್ಪ. ಯಾಕಂದ್ರೆ ನಿನ್ನ ಶಕ್ತಿ ಗೊತ್ತಾಯ್ತಲ್ಲ. ಊಟ ಮಾಡುವಾಗ
ನಾನು ಕೂಡ ಅಲ್ಲಿ ಅನುಚಿತದಿಂದ ವರ್ತಿಸಿನಿ. ನೀನು ವಿಶ್ರಾಂತಿ ಮಾಡಬೇಕೆಂದು ಬಯಸಿದಾಗ ನಿನ್ನ ವಿಶ್ರಾಂತಿಗೆ ಭಂಗ ಮಾಡೀನಿ. ಮತ್ತೆ ನಿನ್ನ ಹಾಸಿಗೆ ಮೇಲೆಯೇ ಕುಳಿತು ಮಾತನಾಡುತ್ತಿದ್ದೆ. ಎಲ್ಲಿ ಭಗವಂತನ ಹಾಸಿಗೆ ಮೇಲೆ ಕುಳಿತು ಮಾತನಾಡುತ್ತಿದ್ದೆ ಅಂದರೆ ಗುರು ಅನ್ನೋ ಭಾವ ಇನ್ನೂ ಬಂದಿಲ್ಲ, ಅಲ್ಲಿ ಗೆಳೆಯ ಅನ್ನೋ ಭಾವ. ಹಾಗಾಗಿ ಇಲ್ಲಿ ಹೇ ಕೃಷ್ಣ ಬಾ ಎಂದು ಕರೆಯುವಾಗ ಇತರ ಯಾದವರಂತೆ ನಿನ್ನನ್ನು ಭಾವಿಸಿದ್ದೆ. ನಿನಗೆ ಸಮಾನವಾಗಿ ಇರುವ ವಸ್ತು ತ್ರಿಭುವನದಲ್ಲಿ ಯಾವುದೂ ಇಲ್ಲವಾದರೂ ನಿನ್ನ ಸ್ವರೂಪವನ್ನು ಅರಿಯದ ಅಜ್ಞಾನಿ ಅವನೇನು ಮಾಡ್ತಾನಂದರೆ, ನೀನು ನನಗೆ ಸಮಾನವಾದ ಮನುಷ್ಯ ಅಂತ ತಿಳ್ಕೊಂತೀನಿ. ಜಗತ್ತಿನಲ್ಲಿ ಇವತ್ತಾದ್ರೆ ಅಂಥ ಮಹಾತ್ಮರನ್ನು ಏನು ಅವನೊಬ್ಬ ನಮ್ಮಂಗೆ ಏನು ಬೇರೆ ಏನದ ಅವರಲ್ಲಿ, ನನ್ನಂಗೆ ಉಣ್ತಾರ, ನನ್ನಂಗೆ ತಿಂತಾರ, ನನ್ನಂಗೆ ಮಾತಾಡ್ತಾರ. ಮತ್ತು ಅವರಿಗೆ ನಮಗೆ ಏನಾದ ವ್ಯತ್ಯಾಸ ಅಂತ ತಿಳ್ಕೊಂಡವ್ರು ಭಾಳ ಮಂದಿ ಯಾರ. ಅದೇ ರೀತಿ ಅವ್ರಿಗೇನಂದ್ರು ಅಜ್ಞಾನಿ, ಅರಿಯದ ಅಜ್ಞಾನಿ ಯಾರು ಮಾಡ್ತಾರಂದರೆ ಅಜ್ಞಾನಿಗಳು ಮಾಡ್ತಾರಂತೆ. ಯಾಕೆ ತಿಳಿದಿಲ್ಲ ಅಂತ ಅರ್ಥ. ಹೀಗೆ ನಾನು ಮಾಡಿದ ಅಪರಾಧಕ್ಕೆ ಲೆಕ್ಕವೇ ಇಲ್ಲ. ಅದಕ್ಕೆ ತಾಯಿಯು ಮಗುವಿನ ಅಪರಾಧದ ಕಡೆ ಲಕ್ಷ್ಯವಿಲ್ಲದೆ ಮಗು ಎಷ್ಟೇ ತಪ್ಪನ್ನು ಮಾಡಿದರೆ ತಪ್ಪನ್ನು ಲಕ್ಷ್ಯಕ್ಕೆ ತೆಲ್ಲದೆ ಕ್ಷಮೆ ಮಾಡಿ ಆ ಮಗುವಿನ ತಪ್ಪು ಎಲ್ಲಿಟ್ಟುಕಂತದ ಉದರದಲ್ಲಿ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೊರಗೆ ಹಾಕಲಾರ್ದ ಮಗುವನ್ನು ಕಾಪಾಡೋದಿಲ್ಲ ಅದು ತಾಯಿ. ಅದಕ್ಕೆ ತಾಯಿ ಅಂತಾರೆ. ಈ ಎಲ್ಲವುಗಳಿಗೆ ಸ್ವರೂಪದ ಅಜ್ಞಾನವೇ ಮೂಲ ಕಾರಣ. ಇಷ್ಟೆಲ್ಲ ನಡೀತೇವಲ್ಲ ಜಗತ್ತಿನಲ್ಲಿ, ಇದೆಲ್ಲಕ್ಕೆ ಮೂಲ ಬೀಜ ಯಾವುದು ಅಂದರೆ ಅಜ್ಞಾನವೇ ಬೀಜ. ಹಾಗಾಗಿ ಸ್ವರೂಪದ ಜ್ಞಾನವನ್ನಿತ್ತು. ಈ ಅಜ್ಞಾನ ಬೀಜ ಅಂದರೆ ಈ ಬೀಜ ನಾಶ ಆಗಬೇಕು ಅಂದರೆ ಅದಕ್ಕೆ ಜ್ಞಾನಾಗ್ನಿಯ ಸ್ಪರ್ಶ ಆಗಬೇಕು. ಜ್ಞಾನಾಗ್ನಿಯ ಸ್ಪರ್ಶ ಆದಾಗ ಉಳಿದ ಬೀಜದಂತೆ ಬೀಜ ಕಾಣ್ತದ. ಶೇಂಗಾ ಹುರಿದಾಗ ಮೊದಲು ಹೆಂಗದ ಹಂಗೆ ಕಾಣ್ತದ. ಅದು ಬಿತ್ತಕ್ಕೆ ಬರಂಗಿಲ್ಲ, ತಿನ್ನಕ್ಕೆ ಬರ್ತಾವ ನೋಡ್ರಿ. ಅದರಂತೆ ಇಲ್ಲಿ ಕೂಡ ನಾನ್ಯಾರೆಂದು ತಿಳಿಸಿ ನನ್ನನ್ನು ಉದ್ಧಾರ ಮಾಡು, ನನಗೆ ನೀನೇ ಗತಿ. ಅಂದ್ರೇನು? ಯಾರಿಗೆ ನೀನೇ ಗತಿ, ನಿನ್ನನ್ನು ಬಿಟ್ಟರೆ ನನ್ನನ್ನು ರಕ್ಷಣೆ ಮಾಡುವವರು ಕಾಪಾಡುವವರು ಯಾರು ಇಲ್ಲ ಅಂತ ಶರಣಾಗತನಾದಾಗ ಮಾತ್ರ ಅವರ ತಪ್ಪುಗಳನ್ನು ಭಗವಂತ ಕ್ಷಮೆ ಮಾಡ್ತಾರೆ. ಯಾಕಂದರೆ ನಿಮ್ಮನ್ನು ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ ಅಂತ ಶರಣಾಗತರಾದಾಗ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಶರಣಾಗತರಾದವರಿಗೆ ಕ್ಷಮೆ ಮಾಡುವುದು ಭಗವಂತನ ಒಂದು ಲಕ್ಷಣ ಅದ. ಹಾಗಾಗಿ ದೇಹಗಳು, ದೇಹದ ಮೇಲಿನ ಪರಿಕರಗಳು ಒಂದೇ ಆಗಿದ್ದರೂ ಉಪಾಧಿಗಳೇ ಮಹದ್ ಅಂತರವಿದೆ. ದೇಹ ಮತ್ತು ದೇಹದ ಮೇಲಿನ ಪರಿಕರ ಅಂದರೆ ಇವೆಲ್ಲ ಸಾಮಾನುಗಳಾವಲ್ಲ. 5 ಪದರಿನ ಅಂಗಿ, ಇವು ಅನಂತ ರೀತಿ ಆಕಾರ, ರೂಪ, ನಾಮ ಇವೆಲ್ಲ ಬೇರೆ ಬೇರೆ ಬೇರೆ. ಯಾಕಂದರೆ ನಾಯಿ ಹಂದೆಲ್ಲ, ಹಂದಿ ನಾಯಿ ಅಲ್ಲ, ಇಲಿ ಹುಲಿ ಅಲ್ಲ, ಹುಲಿ ಇಲಿ ಅಲ್ಲ, ಬೇರೆ ಬೇರೆ ಅಲ್ಲ. ಆದರೆ ಉಪಾಧಿಗಳಲ್ಲಿ ಮಹದ್ ಅಂತರವಿದೆ. ಉಪಾಧಿಗಳಲ್ಲಿ ಬೇರೆ ಬೇರೆ ಅದಿಲ್ಲ.
ಆದರೆ ಈಶ್ವರನ ಉಪಾಧಿ ಮಾಯೆ. ಇಲ್ಲಿ ಉಪಾಧಿ ಅಂದ್ರೇನು? ಮಾಯೆ ಅಂತ. ಜೀವನ ಉಪಾಧಿ ಅವಿದ್ಯೆ, ಈಶ್ವರನ ಉಪಾಧಿ ಮಾಯೆ ಅಂದರೆ ಶುದ್ಧವಾದ ಮಾಯೆ. ಜೀವನ ಉಪಾಧಿ ಮಾಯೆನೇ, ಆದರೆ ಅಶುದ್ಧವಾದ ಮಾಯೆ. ಶುದ್ಧವಾದ ಮಾಯೆ ಅಶುದ್ಧವಾದ ಮಾಯೆ ಅಂದ್ರೆ ಏನ್ರಿ? ಶುದ್ಧವಾದ ಕನ್ನಡಿ, ಅಶುದ್ಧವಾದ ಕನ್ನಡಿ ಅಂತ ಅರ್ಥ ಅಷ್ಟೆ. ಸ್ವಚ್ಛವಾದ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿದರೆ ನಿಮ್ಮ ಮುಖ ಸ್ವಚ್ಛವಾಗಿನೇ ಕಾಣ್ತದೆ. ನೀವು ಯಾವ ರೀತಿ ಇರಿ ಅದೇ ರೀತಿ ಕಾಣ್ತದೆ. ಆದರೆ ಅಶುದ್ಧವಾದ ಮಾಯೆಯಲ್ಲಿ ಸ್ವಚ್ಛವಾದ ನೀನೇ ಅಲ್ಲಿ ಅಶುದ್ಧವಾಗಿ ಕಾಣ್ತಿದ್ದಿ. ನಿನ್ನ ಮುಖ ಸ್ವಚ್ಛ ಆದಿಲ್ಲ, ಅಲ್ಲಿ ಯಾಕೆ ಅಶುದ್ಧವಾಗಿ ಕಾಣ್ತದ? ಮುಖದ ದೋಷ ಅಲ್ಲ, ಅದು ಉಪಾಧಿ ದೋಷ. ಕನ್ನಡಿ ಮಲಿನ ಆಗ್ಯದ, ಅದಕ್ಕೆ ನಿನ್ನ ಮುಖ ಮಲಿನ ಆದಂಗೆ ಕಾಣ್ತದ. ಅದಂತೆ ಜೀವನ ಉಪಾಧಿ ಅಜ್ಞಾನ, ಈಶ್ವರನ ಉಪಾಧಿ ಶುದ್ಧ ಜ್ಞಾನ. ಹಾಗಾಗಿ ಆ ಶುದ್ಧ ಜ್ಞಾನದಲ್ಲಿ ಪರಮಾತ್ಮ ಇದ್ದಕ್ಕಿದ್ದಂಗೆ ಕಾಣ್ತಾನೆ. ನಿಮ್ಮ ಸ್ವರೂಪ ಇದ್ದಕ್ಕಿದ್ದಂಗೆ ಕಾಣ್ತದ. ಅಜ್ಞಾನ ಉಪಾಧಿಯಲ್ಲಿ ಬೇರೆ ಬೇರೆ ಕಾಣ್ತದ. ಆದುದರಿಂದ ಹೇ ಭಗವಂತ, ಶುದ್ಧವಾದ ಭಗವಂತ, ಅಶುದ್ಧವಾದ ನನ್ನನ್ನು ಕ್ಷಮಿಸು, ನನ್ನ ಕ್ಷಮೆ ಮಾಡು. ಅದರಂತೆ ಗುರು ಶಿಷ್ಯರ ಶರೀರ ವಿಚಾರ ಮಾಡಬೇಕು. ಗುರುಗಳ ಶರೀರ ಬೇರೆ ಇರ್ತದ, ಶಿಷ್ಯರ ಶರೀರ. ಸಂಪ್ರದಾಯ ಇಲ್ಲಿಲ್ಲ. ಯಾವ ಸಂಪ್ರದಾಯ ಆಗಲಿ ಗುರುಗಳು ಶಿಷ್ಯರ ಶರೀರ ಒಂದೇ ಅವೇನು ಇರಕ್ಕೆ ಬರೋದಿಲ್ಲ. ಗುರುಗಳ ಶರೀರ ಮತ್ತು ಅವರ ಆಹಾರ, ಅವರೇನು ಆಹಾರ ಅಂದರೆ ಉಪಚಾರದ ಊಟ, ಏನು ವಿಹಾರಾದಿಗಳು. ವಿಹಾರ ಅಂದರೆ ಎಲ್ಲಿ ತಿರುಗಾಡ್ತಾರ, ಎಲ್ಲಿಗೆ ಹೋಗ್ತಾರ, ಎಲ್ಲಿಗೆ ಬರ್ತಾರ, ಇವುಗಳನ್ನು ನೋಡಿದರೆ ಒಂದೇ ತೋರಿದರು. ಅವರೇನು ಗುರುಗಳು, ಅವ್ರಿಗೂ ಶರೀರ ಅದ, ಅವರು ಊಟ ಮಾಡ್ತಾರ, ಅವರು ನೀರು ಕುಡಿತಾರ, ಅವರು ಎಲ್ಲಿಗಾದರೂ ಹೋಗೋದು ಬಂದರೆ ಅಲ್ಲಿಗೆ ಹೋಗ್ತಾರ, ಮತ್ತೆ ಬರ್ತಾರೆ. ನಾವೇನು ಮಾಡ್ತೀವಿ? ನಮಗೂ ಶರೀರ ಅದ, ನಾವು ಹಸಿವಾದ ಊಟ ಮಾಡ್ತೀವಿ, ನಮಗೂ ಕೆಲಸ ಬಿದ್ದಾಗ ನಾವು ಓದ್ತೀವಿ, ನಾವು ಬರ್ತೀವಿ. ಈಗ ಎಲ್ಲರೂ ಕೂಡಿ ಹೋಗ್ತೀವಲ್ಲ, ಯಾರಾದರೂ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡಿ ಹೋಗ್ತೀವಿ, ಯಾರಾದರೂ ಏನೋ ಕಾರ್ಯ ಇದ್ದರೆ ಎಲ್ಲರೂ ಕೂಡಿ ಹೋಗ್ತೀವಿ, ಎಲ್ಲರೂ ಕೂಡಿ ಬರ್ತೀವಿ. ಮತ್ತು ಅವ್ರಂಗೆ ನಾವು ಮಾಡ್ತೀವಿ, ನಮ್ಮಂಗೆ ಅವ್ರು ಮಾಡ್ತಾರೆ ಅಂದಮೇಲೆ ಅವ್ರಿಗೆ ನಮಗೇನಾದ ವ್ಯತ್ಯಾಸ? ಒಂದೇ ಅಂತ ನೀ ತಿಳ್ಕೊಬೇಡ. ಭಾವ ಭೇದದಿಂದ ಬಹಳ ಅಂತರವಾದ. ಅಲ್ಲಿ ಸಾಮಾನ್ಯವಾಗಿ ಹೋಗುವವರು, ಸಂಬಂಧದಿಂದ ಹೋಗುವವರು, ಇನ್ನು ಬೇರೆ ಬೇರೆ ಅವರು ಬಂದಿದ್ರು ನಾವು ಹೋಗ್ಬೇಕಾಗಿತ್ತು ಅಂತ ಮುಯ್ಯ ಮಾಡಕ್ಕೆ ಹೋಗೋರು ಬಹಳ ಮಂದಿ ಯಾರು. ನಾವು ಹೋಗದಿದ್ರೆ ಅವ್ರು ಯಾಕೆ ಬರ್ತಾರೆ ಅಂತ ಹೋಗಿ ಬರೋರು ಯಾರ. ಆದರೆ ಮಹಾತ್ಮರಿಗೆ ಹಂಗಲ್ಲ. ಅವರು ಸರ್ವೇ ಜನ ಸುಖಿನೋ ಭವಂತ ಒಂದೇ ಉದ್ದೇಶಕ್ಕಾಗಿ ಅವರನ್ನು ಉದ್ಧಾರ ಮಾಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾರೆ ವಿನ ಮತ್ತೊಂದು ಬೇರೆ ಕಾರಣ ಇಲ್ಲ ಅವರಿಗೆ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ಮತ್ತೆ ಭಗವಂತ ಅರ್ಜುನರಿಗೆ ಹೇಳಿದಂತೆ ಇಲ್ಲಿ ಕೂಡ ಪಿತಾ ಅಸಿ ಲೋಕಸ್ಯ ಚರ ಅಚರಸ್ಯ ತ್ವಂ ಅಸ್ಯ ಪೂಜ್ಯ ಚ ಗುರು ಗರ್ಯಾನ್ ತ್ವತ್ಸಂ ಅಸ್ತಿ ಅಭ್ಯಧಿಕ ಕುತಃ ಅನ್ಯ ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವಾನ್. ಅಂದರೆ ನೀನು ಅಂದರೆ ಭಗವಂತ ಪರಮಾತ್ಮ ಚರ ಅಚರಾತ್ಮಕವಾದ ಜಗತ್ತಿಗೆ ತಂದೆ ಮತ್ತು ಗುರುವಿಗಿಂತಲೂ ಮಿಗಿಲಾದ ಗುರು. ನಿನ್ನ ಸಮಾನ ತಂದೇನಲ್ಲ,
ತಾಯಿನೂ ಅಲ್ಲ, ಗುರುಗಳು ಅಲ್ಲ, ಗುರುವಿಗೆ ಮಿಗಿಲಾದ ಗುರುಗಳು. ಇಲ್ಲಿ ಭಾಗ ಮಾಡ್ಯಾರ, ಹೇಳಲಾರ್ದ ಭಾಗ ಮಾಡ್ಯಾರ. ಗುರುಗಳಲ್ಲಿ ಎಷ್ಟು ಪ್ರಕಾರ ಅಂದರೆ 6 ಪ್ರಕಾರ, ವಿವೇಕ ಚಿಂತಾಮಣಿಯಲ್ಲಿ 8 ಪ್ರಕಾರ, ಮತ್ತು ಯಾವ ಜ್ಞಾನ ಸಿಂಧುವಿನಲ್ಲಿ 14 ಪ್ರಕಾರ ಗುರುಗಳನ್ನು ಸಂಬೋಧನೆ ಮಾಡ್ಯಾರ. ಅಂದರೆ ಇಲ್ಲಿ ಅನಂತ ಗುರುಗಳನ್ನು ವಿಚಾರ ಮಾಡೋದಕ್ಕಿಂತ ಇಲ್ಲಿ ಶ್ರೋತ್ರಿಯತ್ವಂ ಬ್ರಹ್ಮನಿಷ್ಠತ್ವಂ ಅಂತ. ಶ್ರೋತ್ರಿಯದಿಂದ ಕೂಡಿರಬೇಕು, ಬ್ರಹ್ಮನಿಷ್ಠತ್ವದಿಂದ ಕೂಡಿದವನಿಗೆ ಇಲ್ಲಿ ಗುರುವಿಗೆ ಗುರು ಅಂದರು. ಅಂದ್ರೇನು? ಜ್ಞಾನ ಬೋಧಕರ್ತ ಅಂತ ಅರ್ಥ. ಮತ್ತು ಅತ್ಯಂತ ಪೂಜ್ಯನೇನು ಅಂದರು. ನೀನು ಅತ್ಯಂತ ಪೂಜ್ಯ ಅಂದರೆ ಇಲ್ಲಿ ಎಲ್ಲ ಲೋಕದವರು ಅಥವಾ ಜಗತ್ತಿನಲ್ಲಿ ಹುಟ್ಟಿದಂಥ ಮಾನವ ಲೋಕದ ಮನುಷ್ಯರು, ದೇವಲೋಕದ ದೇವತೆಗಳು, ಆಮೇಲೆ ಬ್ರಹ್ಮ ವಿಷ್ಣು ರುದ್ರ ಮೊದಲಾದವರು ಕೂಡ ನಿನಗೆ ಪೂಜಿಸುವರು. ಅಂದರೆ ಅವರ ಕಡೆಯಿಂದ ಪೂಜೆಯನ್ನು ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿದ್ದವನು. ಅಷ್ಟಲ್ಲದೆ 3 ಲೋಕಗಳಲ್ಲಿ ನಿನಗೆ ಸಮಾನವಾದವರು ಯಾರಿಲ್ಲ ಅಂತ. 3 ಲೋಕದಲ್ಲಿ ಸಮಾನವಾದರು ಯಾರೂ ಇಲ್ಲ. ಯಾಕೆಂದರೆ ಜಂಗಮ ಸಾವರಾತ್ಮಕವಾದ ಪರಿದೃಶ್ಯಮಾನವಾದ ಸರ್ವ ಪದಾರ್ಥಗಳು ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಅರ್ಥಾತ್ ಭೂತಗಳೆಲ್ಲ ಯಾವುದರಿಂದ ಉತ್ಪತ್ತಿಯಾಗಿವೆಯೋ ಎಂಬ ಶ್ರುತಿಗೆ ಅನುಸಾರವಾಗಿ ನೀನೇ ಸಮಸ್ತ ಜಗತ್ತಿಗೆ ಜನಕನು. ಜಗತ್ತಿಗೆ ಸಾಮಾನ್ಯವಾಗಿ ಈ ಲೋಕದಲ್ಲಿ ಮಾನವರಿಗೆ ತಂದೆ ತಾಯಿಗಳು ಬೇರೆ ಬೇರೆ ಯಾರಿಲ್ರಿ. ಒಬ್ಬ ವ್ಯಕ್ತಿಗೆ ತಂದೆ ತಾಯಿ ಬೇರೆ ಬೇರೆ. ಅಷ್ಟಲ್ಲದೆ ದೇವಲೋಕದ ದೇವತೆಗಳಿಗೂ ಕೂಡ ತಂದೆ ತಾಯಿಗಳು ಬೇರೆ ಬೇರೆ. ಬ್ರಹ್ಮ ವಿಷ್ಣು ಅವರಿಗೂ ಬೇರೆ ಬೇರೆ. ಕೃಷ್ಣ ಹುಟ್ಟಿದ್ದು ತಂದೆ ತಾಯಿ ಹೆಸರೇ ಬೇರೆ, ರಾಮನ ತಂದೆ ತಾಯಿಗಳ ಹೆಸರೇ ಬೇರೆ. ಹೌದಿಲ್ಲ? ಆದರೆ ಇವರಿಂದ ಯಾರೋ ಒಬ್ಬರು ಇಬ್ಬರು ಜನನಕ್ಕೆ ಕಾರಣ ಆದ್ರಂತ. ದಶರಥನ ಪುತ್ರರು ಅಂದ್ರೇನು? ರಾಮ, ಲಕ್ಷ್ಮಣ ಇವರೆಲ್ಲ. ಉಳಿದವರಿಗೆ ತಂದೆ ತಾಯಿಗಳು ಅಲ್ಲ ಅಂತ ಅರ್ಥ ಆಯ್ತು. ಆದರೆ ಇಡೀ ಜಗತ್ತಿಗೆ ತಂದೆ ಜನಕ ಯಾರು ಅಂದರೆ ಆತ್ಮನೇ, ಪರಮಾತ್ಮನೇ ತಂದೆ. ಹಾಗಾಗಿ ಪಿತನು ಮತ್ತು ಸಕಲ ಅನರ್ಥಗಳಿಗೂ ಬೀಜಭೂತವಾದ ಅವಿದ್ಯೆಗೂ ಅವಿದ್ಯೆ ಕಾರ್ಯವಾದ ಪ್ರಪಂಚವನ್ನು ಬಾಧಿಸುವ ಸ್ವರೂಪ ಜ್ಞಾನವನ್ನು ಉಪದೇಶ ಮಾಡುವುದರಿಂದ ಸರ್ವೋತ್ತಮನಾದ ಗುರು ನೀನು. ಎಲ್ಲ ಗುರುಗಳಲ್ಲಿ ಉತ್ತಮವಾದ ಗುರು ಅಂತ ನೀನು ಯಾಕೆ ಹೇಳ್ತು ಅಂದರೆ, ಜಗತ್ತಿಗೆ ಉತ್ಪತ್ತಿಗೆ ತಂದೆನು ನೀನು, ಮತ್ತು ಸಕಲ ಪದಾರ್ಥಗಳಿಗೆ ಸಕಲ ಪದಾರ್ಥ ಅನರ್ಥಗಳಿಗೂ ಬೀಜಭೂತವಾದ ಅವಿದ್ಯೆಗೂ. ಈ ವಿಚಿತ್ರ ಆದ ಭಗವಂತನ ವಸ್ತುಗಳನ್ನು ನೋಡಿದರೆ, ಆಕಾಶವನ್ನು ನೋಡಿದರೆ, ನವಿಲನ್ನು ನೋಡಿದರೆ, ಗಿಳಿಯನ್ನು ನೋಡಿದರೆ, ಬಳ್ಳಿಯ ಎಲೆಗಳನ್ನು ನೋಡಿದರೆ, ಮರದ ಹಣ್ಣುಗಳನ್ನು ನೋಡಿದರೆ, ಬೀಸುವ ಗಾಳಿ ಮತ್ತು ಹೂಗಳನ್ನು ನೋಡಿದಾಗ ನೀವು ಏನಿಸ್ತದಂದರೆ ಎಲ್ಲವೂ ಕೂಡ ನಿನ್ನ ಮಹಿಮೆ ಅಂತ. ಹೌದಿಲ್ಲ? ಹಾಗಾಗಿ ಅವಿದ್ಯೆಗೂ ಅವಿದ್ಯಾಕಾರ್ಯವಾದ ಪ್ರಪಂಚ,
ಅವಿದ್ಯೆ ಅಂದರೆ ಅಜ್ಞಾನ. ಅಜ್ಞಾನಕ್ಕೆ ಯಾರು ಕಾರಣ? ನೀನೇ ಕಾರಣ. ನೀನೇ ಕಾರಣ ಆಗಿದ್ದಿ. ನೀನೇ ಉಪದೇಶ, ಅಜ್ಞಾನವನ್ನು ನಾಶ ಮಾಡುವ ಉಪದೇಶವನ್ನು ನೀಡುವಂಥ ಸದ್ಗುರುವೇ ಅದಕ್ಕೆ ಸರ್ವೋತ್ಕೃಷ್ಟ. ಏನು ನಾಶ ಮಾಡಬೇಕಾಗ್ಯದ ನಮಗೆ ಗುರುಗಳಂದ್ರೆ, ಗುರುಗಳ ಉಪದೇಶದಿಂದ ನಮ್ಮ ಅಜ್ಞಾನ ನಾಶ ಆಗಬೇಕಾಗ್ಯದ. ಯಾವತ್ತೂ ವಿಚಾರ ಮಾಡಿದಾಗ ಹೊಲಗಳಲ್ಲಿ ಬಯಲಿದ್ದಾಗ ನಾವು ಬೆಂಕಿಯನ್ನು ಹಚ್ತಾರಲ್ಲಿ. ಬೆಂಕಿ ಹಚ್ಚೋದ ಕಾರಣ ಏನಂದರೆ ಅದು ಭಸ್ಮ ಆಗ್ಬೇಕಂತ, ಅದೆಲ್ಲ ಸುಟ್ಟು ಹೋಗ್ಬೇಕು. ಬೇಲಿ ಮುಳ್ಳು ಅದೆಲ್ಲ ಸುಟ್ಟು ಹೋಗ್ಬೇಕಲ್ಲ. ಹೊಲ ಹಸಾಗಕ್ಕೆ ಬೆಂಕಿ ಹಚ್ಚದಂತ ಅರ್ಥ. ಹೊಲ ಸುಡೋದಕ್ಕಲ್ಲ, ಹೊಲದಲ್ಲಿರುವಂಥ ಕಳೆ ಕಸ ನಾಶ ಆಗಲಂತ ಬೆಂಕಿ ಹಚ್ತಾರೆ. ಅದರಂತೆ ಇಲ್ಲಿ ಜ್ಞಾನಾಗ್ನಿ ದೇಹ ಸುಟ್ಟು ಹೋಗಲಂತಲ್ಲ, ದೇಹದ ಒಳಗಡೆ ಇರುವಂಥ ಅಜ್ಞಾನದ ಕಾರ್ಯಗಳ ಮಹಾಳಾವಲ್ರ. ನಾನು ಹುಟ್ಟವನು, ಸಾಯವನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನಂತ ವಿಚಾರಗಳಾವಲ್ಲ. ಕುಲಮದ, ಯೌವನ ಮದ, ಅಧಿಕಾರ ಮದ, ಅನಂತ ಮದಗಳೇನು ತುಂಬ್ಯವ. ಇದರಿಂದ ಅಲ್ಲಿ ಹೆಂಗೆ ಕಸ ಕಡ್ಡಿ ಕಳೆಯಿಂದ ಹೊಲ ಹೆಂಗೆ ಕೆಟ್ಟ ಹೋಗ್ಯದ, ಅದರಂತೆ ಈ ಕ್ಷೇತ್ರ ಅಂದ್ರೆ ಭೂಮಿನೇ. ಇದ್ರ ಒಳಗೂ ಇಷ್ಟೆಲ್ಲ ತುಂಬಿ ಇದೆಲ್ಲ ಹೊಲಸಾಗ್ಯದ. ನಮ್ಗೆ ಯಾಕೆ ಸಮಾಧಾನ ಆಗೋಲ್ತು, ನಮ್ಗೆ ಯಾಕೆ ಶಾಂತಿ ಆಗೋಲ್ತು? ಅರೆ ಕಸ ಹೊಲ ತುಂಬ ಕಸ ಇದ್ದಾಗ ಬೆಳೆ ಹೆಂಗೆ ಬರ್ತದಂತ. ಬೆಳೆ ಬರಬೇಕಾದ್ರೆ ಹೊಲ ಹಸ ಇರಬೇಕು. ಹಸ ಆದರೂ ಕೂಡ ಒಂದ್ಸಲ ಹಸ ಮಾಡಿ ಬೀಜ ಹಾಕಿ ಮನೆ ಕುಂತ್ರೆ ಅದು ಬೆಳೆಯಂಗಿಲ್ಲ. ಹಸ ಮಾಡಿ ಬೀಜ ಹಾಕಿ ನಂತರ ಸದಾಕಾಲ ಮತ್ತೆ ಅದರಲ್ಲಿ ಕಸ ಬೆಳಿಲಾರ್ದಂಗೆ ಲಕ್ಷ್ಯ ಕೊಡಬೇಕು. ಅವಾಗೇನಾಗ್ತದ, ಅದ್ರಲ್ಲಿ ಬೆಳೆ ಬರ್ತದಿಲ್ಲ. ಮತ್ತು ಇಲ್ಲಿ ಕೂಡ ನಮಗೆ ಶಾಂತಿ ಸಂತೋಷ ಅದು ಯಾಕೆ ನಮ್ಗೆ ಪ್ರಕಟ ಆಗೋಲ್ತು ಅಂದರೆ ಇವೆಲ್ಲ ಮುಚ್ಚವಲ್ಲ. ಇವುಗಳನ್ನು ತೆಗೆದು ಹಾಕ್ರಿ, ನಿಮ್ಮ ಮನಸ್ಸು ಎಷ್ಟು ಆನಂದ ಆಗ್ತದೆ. ಸುಮ್ಮನೆ ನೋಡ್ರಿ, ಲೋಕದಲ್ಲಿ ನಾವು ಒಳ್ಳೆಯದ ಮಾಡಬೇಕು, ಕೆಟ್ಟದ್ದನ್ನ ಮಾಡಬಾರ್ದು ಅನ್ನೋ ಒಂದು ವಿಚಾರ ಬಂತು ಅಂದರೆ ಆ ಮನಸ್ಸಿಗೆ ಅಷ್ಟು ಸಂತೋಷ ಆಗ್ತದೆ. ಮಾಡಬೇಕಂದ್ರೆ ಸಂತೋಷ ಆಗ್ತದೆ. ಮಾಡಕ್ಕೆ ಪ್ರಾರಂಭ ಮಾಡಿ ನೋಡ್ರಿ, ಅದೇ ಅತ್ಯಂತ ಸಂತೋಷ ಆಗ್ತದೆ, ಬೇರೆ ಇಲ್ಲ. ಅತ್ಯಂತ ಅಂದರೆ ಹೆಚ್ಚು ಸಂತೋಷ ಆಗ್ತದೆ. ಆದುದರಿಂದಲೇ ಎಲ್ಲಿಯೂ ತೋರದೆ ಪರಮಾತ್ಮನೇ ಗುರು ರೂಪವನ್ನು ಧರಿಸಿ ಅವಿದ್ಯೆಯನ್ನು ನಾಶ ಮಾಡುತ್ತಾನೆ ಎಂದರ್ಥ. ಯಾರು ನಾಶ ಮಾಡ್ತಾರ? ಪರಮಾತ್ಮನೇ ಗುರು ರೂಪವನ್ನು, ಅಂದರೆ ಮಾನವ ಶರೀರವನ್ನು ಧರಿಸಿ ಇಲ್ಲಿ ಮಾನವರ ಅಜ್ಞಾನವನ್ನು ನಾಶ ಮಾಡುತ್ತಾನೆ. ಪರಮಾತ್ಮನ ರೂಪವನ್ನೇ ಧರಿಸಿ ಆತ ತನ್ನ ಅಲಂಕಾರಗಳನ್ನು ಪೂರ್ಣ ಧರಿಸಿ ಜಗತ್ತಿಗೆ ಅವತಾರವನ್ನು ಎತ್ತಿದ್ರೆ ಯಾರು ಅವನ ಮುಂದೆ ಕೂಡಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕಾಗಲ್ಲ. ಅಂಥ ಅವತಾರ, ಭಯಂಕರ ಅವತಾರಗಳವ. ಅದಕ್ಕಾಗಿ ಇವರ ಅಜ್ಞಾನವನ್ನು ಕಳಿಬೇಕು ಅಂತ ಅವನು ಬಂದ. ಆದರೆ ಇವನಿಗೆ ಕಳ್ಕೋಬೇಕಂತ ಅಪೇಕ್ಷೆ ಅದ. ಆದರೆ ಅದು ನೋಡ್ಲಾರ್ದ ಓಡಿ ಹೋಗುತ್ತೆ ಮಾನವ, ಓಡಿ ಹೋಗ್ತಾರಿಲ್ಲ. ಈ ರೀತಿ ಓಡಿ ಹೋದರೆ ಅವರಿಗೆ ಉಪದೇಶ ಹೆಂಗೆ ಮಾಡಕ್ಕೆ ಬರ್ತದೆ? ಅದಕ್ಕಾಗಿ ಏನು ಮಾಡಿದ, ಅಂಥ ದೊಡ್ಡ ರೂಪವನ್ನು ಬಿಟ್ಟು ಸಾಮಾನ್ಯ ಮಾನವ ರೂಪವನ್ನು ಧರಿಸಿ ಮಾನವರಿಗೆ ಉಪದೇಶ, ಎಂಥ ಅಜ್ಞಾನವನ್ನು ನಾಶ ಮಾಡುವ ಉಪದೇಶವನ್ನು ತೊಟ್ಟು ಬಂದಿರ್ತಾರೆ. ಅವ್ರು ಯಾರೇ ಇದ್ರೂ ಕೂಡ ಅವರು ಗುರು ಸ್ವರೂಪಿಗಳು, ಅವರು ಪರಮಾತ್ಮ ಸ್ವರೂಪಿಗಳಂತ ಅರ್ಥ ಮಾಡೋಕ್ಕಿಲ್ಲಿ. ಹೀಗೆ ನೀನು ನನಗೆ ಸರ್ವಲೋಕಕ್ಕೆ ಪೂಜ್ಯನಾದಂತೆ ನನಗೂ ಕೂಡ ನೀನು ಪೂಜ್ಯನು. ಆತ್ಮನ ಆಕಾಶ ಸಂಭೂತ ಅಶ್ಯ ಮಹತೋ ಭೂತಶ್ಯ
ಅಂದರೆ ಆಕಾಶಾದಿ ಸರ್ವಭೂತಗಳ ಉತ್ಪತ್ತಿಗೆ ಕಾರಣ ನೀನೆಲ್ಲ. ಆಕಾಶ ಹುಟ್ಟಲಿಕ್ಕೆ ಕಾರಣ ನೀನೆ, ವಾಯು ಬೀಸಲಿಕ್ಕೆ ಕಾರಣ ನೀನೆ, ಅಗ್ನಿ ಸುಡಲಿಕ್ಕೆ ಕಾರಣ ನೀನೆ, ನೀರು ಹರಿತದ ಕಾರಣ ನೀನೆ, ಭೂಮಿ ಹೊರತದ ಅದು ಕಾರಣ ನೀನೆ. ನಮ್ಮೆಲ್ಲ ಒತ್ಕೊಂಡು ಕುಂತದಲ್ಲ ಈ ಚಾಪಿನ ಯಾವ್ದದ ಬಂಡೆ, ಆ ಬಂಡೆಯನ್ನು ಒತ್ತದ್ದು ಯಾವುದು ಭೂಮಿ. ಅಂದರೆ ಎಲ್ಲರಿಗೂ ಮೂಲ ಆಶ್ರಯ ಆದ ಭೂಮಿ ಇಲ್ಲ, ಅದನ್ನು ನೋಡ್ಬೇಕಂದ್ರೆ ಅವರು. ಹಾಗಾಗಿ 3 ಲೋಕಗಳಲ್ಲಿ ನಿನಗಿಂತ ಹೆಚ್ಚಿನವರಾಗಿ ಇಲ್ಲವೇ ಇಲ್ಲ, ನಿನಗೆ ಸಮಾನರಾದವರಾಗಲಿ ಮತ್ತೆ ಯಾರೂ ಇಲ್ಲ. ನಿನಗಿಂತ ದೊಡ್ಡವರಿಲ್ಲ, ನಿನಗಿಂತ ಸಮಾನ ಇಲ್ಲ. ಯಾಕಂದ್ರೆ ಇದು ಅತ್ಯಂತ ಮೇಲ್ಮಟ್ಟವಾದಂಥ ವಿಚಾರ. ಏನಂದರೆ ನ ಭೂತೋ ನ ಭವಿಷ್ಯತ್ ಅಂತ ಬರೆದಾರ. ಯಾವುದು ಆತ್ಮಲಾಭ ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿಂದ ಯಾವುದಿಲ್ಲ ಅಂತ. ಆ ಕಾರಣಕ್ಕಾಗಿ ಯಾರಾದರೂ ಇದನ್ನ ಪಡ್ಕೊಂಡ್ರು ಅಂದರೆ ಅವರು ನಿನ್ನಂತೆ ಆ ಥರ ನಿನಗಿಂತ ಹೆಚ್ಚಿಗಂತ ಆಗೋದಿಲ್ಲ. ಆತ್ಮ ಆದಮೇಲೆ ಆತ್ಮಕ್ಕಿಂತ ಹೆಚ್ಚಿಂದ ಇಲ್ಲಲ್ಲ. ಹಾಗಾಗಿ ನಿನಗೆ ಸಮಾನರಾದವರೇ ಇಲ್ಲವೆಂದ ಮೇಲೆ ನಿನಗಿಂತ ಶ್ರೇಷ್ಠರಾದವರು ಇರುವುದು ಹೇಗೆ? ಈ ವಿಷಯವನ್ನೇ ಶ್ರುತಿಗಳು ಅನಂತ ಪ್ರಕಾರವಾಗಿ ನೀನು ಅಪ್ರತಿಮ ಪ್ರಭಾವನೆಂದರೆ ಪ್ರತಿಮೀಯಾತೆ ಅನಯೇತಿ ಪ್ರತಿಮಾ ಸಾದೃಶ್ಯಂ ನ ವಿದ್ಯತೇಶ ಅಸವಾ ಅಪ್ರತಿಮ ಪ್ರಭಾವಯಶ ಸ ಅಪ್ರತಿಮ ಪ್ರಭಾವಂ ಅಂತೇಳಿ ಇಲ್ಲಿ ಹೇಳಿದ ಕಾರಣ ನಿನ್ನನ್ನು ಯಾವುದರಿಂದ ಅಳತೆ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ನಿನ್ನನ್ನು ಅಳತೆ ಮಾಡುವಂಥ ಯಾವ ವಸ್ತುಗಳು ಜಗತ್ತಿನಲ್ಲಿಲ್ಲ. ಬಟ್ಟೆ ಒಂದು 10 ಮೀಟ್ರ್ ಅಳತೆ ಮಾಡ್ತು ಅಂದರೆ ಅದಕ್ಕೊಂದು ಅಳತೆ ಮಾಡೋ ಮೀಟ್ರ್ ಅವ. ಆ ಮೀಟ್ರ್ನಿಂದ ಅಳತೆ ಮಾಡೋಕ್ಕೆ ಬರ್ತಿಲ್ಲ. ಆಕಾಶವನ್ನು ಅಳತೆ ಮಾಡ್ರಪ್ಪ, ಆಕಾಶವನ್ನು ಅಳತೆ ಮಾಡುವಂಥ ಮಾಪಗಳೇ ಇಲ್ಲ ಅಂತ, ಉಪಕರಣಗಳಿಲ್ಲ. ಹಾಗಾಗಿ ನೀನು ಅಪ್ರತಿಮ ಅಂತ ಮಾತನ್ನು ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಮತ್ತೆ ಏನು ನಡೀತದ ಅಂದರೆ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಂ ಈಶಂ ಈಡ್ಯಂ ಪಿತಾ ಇವ ಪುತ್ರಸ್ಯ ಸಖಾ ಇವ ಸಖ್ಯ ಪ್ರಿಯ ಪ್ರಿಯಯಾಯ ಅರ್ಹಸಿ ದೇವ ಸೋಢುಮ ಅಂತ ಈ ಶ್ಲೋಕದಲ್ಲಿ ಅರ್ಜುನನು, ನೇ ಪ್ರಭು, ನಾನು ಶರೀರವನ್ನು ಸರಿಯಾಗಿ ನಿನ್ನ ಚರಣಗಳಲ್ಲಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತುತಿಯನ್ನು ಮಾಡಲಿಕ್ಕೆ ಯೋಗ್ಯನಾದ ಈಶ್ವರನೇ, ನೀನು ಇನ್ನು ಪ್ರಸನ್ನನಾಗು ಅಂತ ಪ್ರಾರ್ಥನೆ ಮಾಡ್ತಾನೆ. ಬರೇ ಬೇಡಿಕೊಂಬದಾಯ್ತು, ನೀನೇ ಬರೀ ಮಾತಾಡೋದಾಯ್ತು, ತಾಯಿ ಉತ್ತರನೇ ಕೊಡ್ಲಂದ್ರೆ ಆ ಮಗುವಿಗೆ ಎಷ್ಟು ಅಸಮಾಧಾನ ಆಗ್ತದೆ. ಒಂದಿಲ್ಲ ಎರಡಲ್ಲ 3 ಸಲ ಕೂಗಿದಾಗ ಓ ಅಂತ ಪ್ರತಿಧ್ವನಿ ಬಂದದ್ದು, ಅದು ಖುಷಿ ಆಗ್ತದೆ. ಆ ಕಾರಣ ನಾನು ತಸ್ಮಾತ್ ಅಂದ್ರೇನು, ಈ ತರ್ಕಶಾಸ್ತ್ರದಲ್ಲಿ ಹೇಳುವುದನ್ನು ಹೇಳಿ ಮುಗಿಸುವಾಗ ಇದು ಉಪಯೋಗ ಮಾಡುವಂಥ ಶಬ್ದ. ಇನ್ನು ಏನನ್ನ ಆದೇನೆಂದರೆ ಅಲ್ರಪ್ಪ ಇಲ್ಲ, ಏನಿಲ್ಲ ಅಂತ ಇವೆರಡು ಬಂದಿಲ್ಲ, ಮುಂದೆ ಏನಿಲ್ಲ ಅಂತ ಅರ್ಥ. ಹಾಗೆ ಈ ರೀತಿ ವರ್ಣನೆ ಮಾಡುತ್ತಾ ಅರ್ಜುನನು ಶ್ರೀಕೃಷ್ಣನಿಗೆ ದೀರ್ಘದಂಡ ನಮಸ್ಕಾರ ಮಾಡುತ್ತಲೇ ಇಲ್ಲೇನು ಮಾಡಿದ, ಮತ್ತೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿ ಅವನ ಶರೀರದಲ್ಲಿ 8 ಪ್ರಕಾರದ ಸಾತ್ವಿಕ ಭಾವಗಳು ತುಂಬಿ ಬಂದವು.
ಮಲ್ಲೆ ಹೋಗಿವಲ್ಲ, ಕಂಠ ಗದ್ಗತವಾಗೋದು, ಮೈ ನಡುವುದು, ರೋಮಾಂಚನವಾಗೋದು, ಕೂದಲ ನಿಮುರುವುದು. ಈ ಪ್ರಕಾರವಾಗಿ ಅವನು ಗದ್ಗದ ಸ್ವರದಿಂದ, ಹೇ ಪರಮಾತ್ಮನೇ, ನೀನು ನನಗೆ ಪ್ರಸನ್ನನಾಗು, ನೀನು ನನ್ನ ಜೊತೆ ಮಾತಾಡು. ಮಗು ಅಂಥದಿಲ್ಲ, ಭಾಳ ಸಲ ಮಾತಾಡಲ್ಲ, ಅಮ್ಮ ಯಾಕೆ ಮಾತಾಡೋಂಗಿಲ್ಲ, ಅಪ್ಪ ಯಾಕೆ ಮಾತಾಡೋವಲ್ಲಿ, ಮಾತಾಡೋ ಮಾತಾಡೋ ಅಂತ ಬೇಡ್ತದದು. ಅದರಂತೆ ಇಲ್ಲಿ ಕೂಡ ನೀನು ನನಗೆ ಪ್ರಸನ್ನನಾಗು, ನನ್ನನ್ನು ಈ ಅಪರಾಧವೆಂಬ ಸಮುದ್ರದಿಂದ ರಕ್ಷಿಸು. ನಾ ಇಲ್ಲಿವರೆಗೂ ಬಹಳ ಅಪರಾಧಗಳನ್ನು ತಪ್ಪುಗಳನ್ನು ಮಾಡೀನಿ, ಇಲ್ಲಂತ ಹೇಳಿಲ್ಲ. ಈ ಪಾಪದ ಸಮುದ್ರದಿಂದ ನನ್ನನ್ನು ರಕ್ಷಿಸು. ಯಾಕಂದ್ರೆ ಪಾಪ ಅನ್ನೋದು ಸಾಮಾನ್ಯವಾದ ವಿಷಯವಲ್ಲ. ಪಾಪ ಎಷ್ಟು ಪ್ರಕಾರ? 3 ಪ್ರಕಾರ ನೋಡ್ರಿ. ಶರೀರದಿಂದ ಮಾಡುವ ಪಾಪ ಬೇರೆ, ವಾಣಿಯಿಂದ ಮಾಡುವ ಪಾಪ ಬೇರೆ, ಮನಸ್ಸಿನಿಂದ ಮಾಡುವ ಪಾಪ ಬೇರೆ. ಈ ಪಾಪಗಳನ್ನು ಮಾಡಿದರೆ, ನಿಮ್ಮಲ್ಲಿದ್ದರೆ ಮುಂದಿನ ಜನ್ಮದಲ್ಲಿ ಯಾವ ಶರೀರ ಬರ್ತಾವಂತ ನಿಜಗೊಂಡ್ರು ಎಂತೊಲೆವನು ಅಂತ ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳನು. ಆ ಕಾರಣದಿಂದ ನನಗೆ ಅದ್ರ ಭಯ ಆದಂತ ನಾನು ಮುಂದೆ ಯಾವ ಜನ್ಮ ಬರ್ತದ ಆ ಭಯದಿಂದ ನನ್ನನ್ನು ಪಾರು ಮಾಡಿ. ನಾನು ಯಾಕಂದ್ರೆ ನಾನು ಅಲ್ಪಜ್ಞ, ನಿನ್ನಷ್ಟು ಸರ್ವಜ್ಞ ಅಲ್ಲ. ಪರಮಾತ್ಮ ಸರ್ವಜ್ಞ ಇಲ್ಲ. ನಾನು ಅಲ್ಪಜ್ಞನಾದ ಕಾರಣ ಅಲ್ಪಶಕ್ತಿಯಿಂದ ನಾನೇ ಇದನ್ನು ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ನಾ ತಗ್ಗಲ್ಲಿ ಬಿದ್ದೀನೀಗ. ಬಿದ್ದಾಗ ಇನ್ನೊಬ್ಬರು ನನ್ನನ್ನು ಎತ್ತಬೇಕು ವಿನ ಮೇಲಿದ್ದವ್ರನ್ನ ಮತ್ತೆ ನಾನು ಕೈ ಹಿಡಿದ್ರೆ ಅವರು ಕೆಳಗೆ ಬೀಳ್ತಾರೆ. ಕೆಳಗಿದ್ದವನ್ನ ಎತ್ತಬೇಕಾಗಿದ್ರೆ ಮೇಲಿದ್ದವನು ಸಮರ್ಥನಾಗಿರ್ಬೇಕು. ಕೆಳಗಿದ್ದವನ ಶಕ್ತಿ ಭಾಳ ಆದ, ಮೇಲಿದ್ದವನು ಕೈ ಹಿಡಿತೀನಿ ಅಂತ ಹಿಡ್ಕಂಡ ಇವನು ಕೈ ಜಗ್ಗಿದ, ಮೇಲಿದ್ದವನು ಕೂಡ ಕೆಳಗೆ ಬಿದ್ದು ನೋಡ್ರಿ. ಅದ ಕಾರಣ ತೆಗ್ಗಿನಲ್ಲಿ ಬಿದ್ದೀನಿ. ನಾನೇ ಮೇಲೆ ಎದ್ದಿಳ್ಬೇಕಾದ್ರೆ ಇನ್ನೊಬ್ಬರ ಆಶ್ರಯ ಬೇಕು. ಅದು ಹೆಂಗೆ ಆಶ್ರಯ ಇರಬೇಕು? ಅವನು ಸಮರ್ಥನಾಗಿರಬೇಕು. ಅದೇ ಪ್ರಕಾರವಾಗಿ ಅಲ್ಪ ಬುದ್ಧಿಯುಳ್ಳವನಾದ ನಾನು ವಿಶ್ವಕ್ಕೆಲ್ಲ ಹಿತವನ್ನು ಮಾಡಬಲ್ಲ. ನಿನ್ನನ್ನು ಜೀವಿತದಲ್ಲಿ ವಿಶೇಷವಾಗಿ ಗೌರವಿಸಲಾರದೆ ಹೋದೆನು. ಜಗತ್ತನ್ನೇ ಉದ್ಧಾರ ಮಾಡಕ್ಕೆ ಬಂದವರು ಮಹಾತ್ಮರು ತಿಳ್ಕೋಬೇಕಷ್ಟೆ. ಒಂದೇ ಕುಲ, ಜಾತಿ, ನಾಮ, ರೂಪ ಇಂಥವರನ್ನ ಒಂದೊಂದಕ್ಕೆ ಸೀಮಿತವಾಗಿ ಜನ್ಮ ಎತ್ತಿದವರು ಗುರುಗಳಲ್ಲ. ಪರಮಾತ್ಮ ಯಾವ ಜಾತಿಯವ? ಜಾತಿ ಅಂತ ಎಲ್ಲರೂ ಜಾತಿಗೊಬ್ಬ ಗುರು ಆಗಿವಲ್ಲ. ಜಾತಿಗೊಂದು ನೀತಿ ಮಾತು ಹೇಳಬಲ್ಲವನು ಗುರುವೇ. ಮಹಾತ್ಮ ಭಾಳ ಖಂಡನೆ ಮಾಡ್ಯಾರ. ಅಂದಾಗ ಇಲ್ಲಿವರೆಗೂ ನಾವೆಲ್ಲ ಜಾತಿ ಅಂತ ಓಡಾಡ್ತೀವಿ, ಬಡದಾಡ್ತೀವಿ, ಕೂಡಿಸ್ಬೇಕಂತೀವಿ, ಕಳಿಬೇಕಂತೀವಿ. ಆತದೇನು? ಅಜಾತ ಭಗವಂತ ಪರಮಾತ್ಮ ಯಾವ ಜಾತಿಯವನು? ಅವನಿಗೆಲ್ಲದ ಜಾತಿ. ಮತ್ತೆ ಹೇಳ್ತೀವಿ ಪರಮಾತ್ಮನೇ ಜನಕನು. ನಮಗ ಈ ಜಗತ್ತು ಹುಟ್ಟಲಿಕ್ಕೆ ಯಾರಪ್ಪ ತಂದೆ ಅಂದರೆ ಪರಮಾತ್ಮನೇ ತಂದೆ ಅಂತೀವಿ. ಇಲ್ಲಿ ಮತ್ತೆ ತಂದೆಗೆ ಜಾತಿ ಇಲ್ಲ ಅಂದ್ರೆ ಮಗನಿಗೆ ಹೆಂಗೆ ಬಂತು? ಬರಬಾರ್ದಲ್ಲ. ಹಾಗಾಗಿ ಈ ದೃಷ್ಟಿನ ಇಟ್ಟುಕೊಂಡು ನಾನು ಜಗತ್ತನ್ನೇ ಉದ್ಧಾರ ಮಾಡುವ ಹಿತವನ್ನು, ಹಿತ ಅಂದ್ರೆ ಸುಖವನ್ನು, ಹಿತ ಅನ್ನೋ ಪದಕ್ಕೆ ಸುಖ ಅಂತಾರೆ. ಅಹಿತ ಅಂದ್ರೆ ದುಃಖ. ಹಿತವಾವುದು ಇಹ ಪರದಳು ಅಂತ ನಿಜಗೊಂಡು ವ್ಯಾಖ್ಯಾನ ಮಾಡ್ಯಾರ. ಅಲ್ಲಿ ಪರಹಿತ ಅಂದ್ರೆ ಪರರಿಗೆ ಹಿತ, ಸುಖವನ್ನು ಬಯಸುವವರೇ ಮಾನವರು. ನಮ್ಮ ಸುಖವನ್ನು ನಮ್ಮವರ ಸುಖಕ್ಕಾಗಿ ಬಯಕೆ ಮಾಡಿ ಸೀಮಿತ ಇದ್ರೆ ಅದು ಹಿತ ಅಲ್ಲ, ಅದು ಸ್ವಾರ್ಥ ಆಗ್ತದ. ಸ್ವಾರ್ಥ ಇದ್ದಲ್ಲಿ ಸಮಸ್ಯೆ ಅವ,
ಸಮಸ್ಯೆ ಇದ್ದಲ್ಲಿ ಪರಿಹಾರಕ್ಕೆ ಕರ್ಮಗಳಲ್ಲಿ ರಾಗದ್ವೇಷ ರಾಗದ್ವೇಷ ಇದ್ದಲ್ಲಿ ಭೇದ ಬುದ್ಧಿ ಭೇದ ಬುದ್ಧಿ ಇದ್ದಲ್ಲಿ ಅಸೂಯೆಗಳವ. ಅವಕ್ಕೆಲ್ಲ ಕಾರಣ ಏನಾಗ್ತದೆ? ಅಜ್ಞಾನ ಆಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಅನೇಕ ಹೀನವಾದ ಜನ್ಮವನ್ನು ತಾಳಬೇಕಾಗ್ತದೆ. ಹಾಗಾಗಿ ವಾಸ್ತವವಾಗಿ ವಿಚಾರ ಮಾಡಿದರೆ ಹಿಂದೆ ಮುಂದೆ ನಿನ್ನಂಥವ್ರನ್ನ ನಾನು ನೋಡಿಲ್ಲ ಅಂದ. ಯಾರು ಅರ್ಜುನ ಹೇಳ್ತಾನ, ಹಿಂದೆ ಕೂಡ ನಿನ್ನ ಸಾಮರ್ಥ್ಯವುಳ್ಳವರು ಯಾರು ನೋಡಿಲ್ಲ, ಮುಂದೆನೂ ನೋಡುವುದಿಲ್ಲ. ಈಗ ಮುಂದೆ ಆದರೂ ಕೂಡ ಯಾರಾದರೂ ಮಾಡಿದ್ರು ನಿನ್ನಷ್ಟೇ ಮಾಡ್ಬೇಕಲ್ಲ. ನನಗೆ ನಿನಗೆ ಭೇದ ಇಲ್ಲ, ಸಾವಿಲ್ಲ, ಹುಟ್ಟಿಲ್ಲ, ಜನನ ಮರಣ ಇಲ್ಲ, ಆರಾಮಿರಂತ ಇಷ್ಟೇ ಹೇಳಿ ಅದ್ರಾಗೆ ಇರುವಂಥ ಮಾತೇ ಹೇಳ್ಬೇಕು ವಿನ ನಿನಗಿಂತ ಹೆಚ್ಚಿಂದ ಹೇಳೋರು ಯಾರಿಲ್ಲ. ಹಾಗಾಗಿ ನಾನು ಅಧಿಷ್ಠಾನವಾದ ಪರಮಾತ್ಮನಿಗೆ ನಿರಹಂಕಾರಿಗಳಾಗಿರಬೇಕು. ನಾವು ಯಾರಲ್ಲಿ ಅಹಂಕಾರ ಇರಬೇಕು, ಯಾರಲ್ಲಿ ನಿರಹಂಕಾರ ಇರಬೇಕಂದ್ರೆ, ಅಹಂಕಾರ ಅನ್ನುವುದು ಪ್ರಪಂಚದಲ್ಲಿ ಇದ್ರೆ ನಡೀತದೆ. ಪ್ರಪಂಚ ಅಹಂಕಾರ ಇದ್ದಾಗ ಪ್ರಪಂಚ ಮಾಡಕ್ಕೆ ಬರ್ತದೆ. ನಿರಹಂಕಾರ ಇದ್ದಾಗ ಪ್ರಪಂಚ ಮಾಡಕ್ಕೆ ಬರ್ತದ. ಅದಕ್ಕಾಗಿ ಇಲ್ಲಿ ನಾನು ನಿನ್ನ ಪ್ರಶಂಸಾ ವಾಕ್ಯಗಳನ್ನು ಕೇಳಿ ಹುಬ್ಬಿ ಹೋಗುತ್ತೇನೆ. ದೊಡ್ಡವರು ಸಣ್ಣವರನ್ನು ಪ್ರಶಂಸೆ ಮಾಡುವುದು ಸಹಜವೇ ಆಗಿದ್ದರು. ದೊಡ್ಡವರು ಸಣ್ಣವ್ರನ್ನ ಪ್ರಶಂಸೆ ಮಾಡ್ತಾರೆ ನೋಡ್ರಿ. ನಮ್ಮವನ ಹಂಗ, ನಿಮ್ಮವನ ಹಿಂಗ, ಅವ್ರಿಂಗ ಇವ್ರಿಂಗ ಅಂತ ಹೇಳ್ತಾರೆ. ಆದ್ರೆ ನಾನು ಇಲ್ಲಿ ನಿನ್ನ ಪ್ರಶಂಸೆ ಮಾಡ್ತೇನೆಂದ್ರೆ ನಿನ್ಕಿಂತ ದೊಡ್ಡವನಲ್ಲ, ಹೌದಿಲ್ಲ? ದೊಡ್ಡವರು ಮಾಡಬೇಕು. ನಿನಕ್ಕಿಂತ ದೊಡ್ಡವ್ರು ಯಾರಿಲ್ಲಲ್ಲ. ನಿನ್ನ ಪ್ರಶಂಸೆ ಮಾಡಬೇಕಾದ್ರೆ ನಿನಕ್ಕಿಂತ ದೊಡ್ಡವ್ರು ಯಾರಿಲ್ಲ. ಅದಕ್ಕೆ ನಾನೇ ನನ್ನ ಮಟ್ಟಿಗೆ ಪ್ರಶಂಸೆಯನ್ನು ಮಾಡುತ್ತಿದ್ದೇನಂತ ಇಲ್ಲಿ ಹೇಳಿ ನನ್ನನ್ನು ನಾನು ಹೀಗೆ ಕ್ಷಮಿಸೆಂದು ಬೇಡಿಕೊಳ್ಳುತ್ತೇನೆ. ಬೇಡುವುದಕ್ಕೂ ಸಹ ನಾಚಿಕೆ ಬರುತ್ತದೆ. ಈಗ ನಾನು ಪುತ್ರನು, ನೀನು ಪಿತನು, ಮತ್ತು ನಿನಗೆ ನಾನು ಸಖನು, ನಾನು ಸತಿಯು, ನೀನು ಪತಿಯು. ಈ ಭಾವವು ಎದ್ದು ಕಂಡದ್ರಿಂದ ಕ್ಷಮಿಸೆಂದು ಬೇಡಲು ಧೈರ್ಯ ಬರುತ್ತದೆ. ಈಗ ಧೈರ್ಯ ಬಂದ ನೋಡಪ್ಪ ನನಗೆ. ಆ ಕಾರಣ ಅತಿ ಪ್ರಿಯವಾದ ಗೆಳೆಯನು ಅಕಸ್ಮಾತ್ತಾಗಿ ಸಂಧಿಸಿದಾಗ ತಾನು ಅನುಭವಿಸಿದ ಸಂಸಾರದ ಕಷ್ಟಗಳನ್ನು ವಿವರಿಸಿ ಕೇಳಲು ಸಂಕೋಚ ಪಡುತ್ತಿರುವಂತೆ, ಮೊದಲು ಕೂಡಿ ಇದ್ರು ಇಬ್ಬರು ಗೆಳೆಯರು, ಕಾರಣದಿಂದ ಅವರು ಬೇರೆ ಬೇರೆ ಕಡೆ ಹೋಗ್ಬೇಕಾಯಿತು. ಎಷ್ಟೋ ದಿನಗಳಾದ ಮೇಲೆ ಇಬ್ಬರು ಒಂದು ಕಡೆ ಕಲ್ತ ಮೇಲೆ ಆ ವ್ಯಕ್ತಿಗಳು ಅಗಲಿದಾಗ ಇಲ್ಲಿಯ ಪರ್ಯಂತರವಾಗಿ ತಾವು ಅನುಭವಿಸಿದ ಸುಖ ದುಃಖಗಳನ್ನು ಒಬ್ಬರ ಮುಂದೆ ಒಬ್ಬರು ಹೇಳಿಕೊಳ್ಳಲಿಕ್ಕೆ ಬಹಳ ನಾಚಿಕೆ ಪಡ್ತಾರೆ. ಹೆಂಗಂತ ಹೇಳಮ್ಮಪ್ಪ, ಅವನು ಏನು ತಿಳ್ಕಂತಾನೇನು? ಒಳ್ಳೇದಿದ್ರೆ ಎಲ್ಲರೂ ಹುಮ್ಮಸ್ಸಿಂದ ಹೇಳ್ಕೊಂತೀವಿ. ಆದರೆ ಕಷ್ಟಗಳನ್ನು ಇನ್ನೊಬ್ಬರ ಮಿತ್ರರ ಮುಂದೆ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗ್ತಲ್ಲ. ಮೊದಲು ಹೆಂಗಿದ್ದೆ, ಹೆಂಗಾಗಿನಂದ್ರೆ ಅವನು ಏನು ತಿಳ್ಕಂತಾನೇನು? ಚಲೋ ಆದರೆ ಮೊದಲು ಅವನು ಎದುರು ಬರೋದಾಕ ಊರು ಅವನಿದ್ದಲ್ಲಿ ಹೋಗಿ ಹೇಳಿ ಬರ್ತೈತಿ. ಅವರಿದ್ದಲ್ಲಿ ನಾವು ಮೊದಲು ಹಂಗಿದ್ದೇವಪ್ಪ, ಹಿಂಗಾಗಿ ಅಂತ ಹೇಳ್ತೀವಿ. ಆ ಪ್ರಶ್ನೆ ಬೇರೆ. ಕಷ್ಟದ ಕಾಲಗಳನ್ನು ಹೇಳಿಕಂಗಿಲ್ಲ ಯಾರು, ಅಭಿಮಾನ ಇರ್ತದ. ಅಥವಾ ತನುಮನ ಧನಗಳನ್ನು ಅರ್ಪಿಸಿದ ಪತಿವ್ರತೆಯಾದ ಪತ್ನಿಯು ಲಭಿಸಿದಾಗ ಅವಳೊಡನೆ ಪತಿಯು ಮರೆಯಿಲ್ಲದೆ ತನ್ನ ಹೃದಯವನ್ನು ಅರ್ಪಿಸುವಂತೆ. ಆದರೂ ಕೂಡ ತನು ಅಂದರೆ ಶರೀರ, ಮನಸ್ಸು, ಧನ, ಸಂಪತ್ತು, ಈ ಮೂರನ್ನು ಅರ್ಪಿಸಿದ ಪತಿವ್ರತೆಯಾದ ಪತ್ನಿಯು ಸಿಕ್ಕಿಲ್ಲಪ್ಪ ಅಂತ ಹೇಳಿದಂದರೆ
ಅವಳೊಡನೆ ಪತಿಯು, ಆ ಹೆಂಡತಿಯೊಡನೆ ಆ ಗಂಡನು ಮರೆಯಿಲ್ಲದೆ ಏನು ಮರೆಯಲಾರ್ದಂಗೆ ಒಂದು ಚೂರು ಬಿಡಲಾರ್ದಂಗೆ ತನ್ನ ಹೃದಯವನ್ನೇ ಅರ್ಪಿಸ್ತಾನೆ ನೋಡು. ಎಲ್ಲ ಇದ್ದಿದ್ದೆಲ್ಲ ಒಂದು ಚೂರು ಬಿಡಲಾರ್ದಂಗೆ ಹೇಳಿ ನೋಡಮ್ಮಂತ. ಯಾಕಂದರೆ ಅರ್ಪಣಾ ಭಾವದಲ್ಲಿ ಎಲ್ಲವನ್ನು ಅರ್ಪಿಸಿದ ಮೇಲೆ ಇನ್ನೇನದು. ಅದರಂತೆ ಸದ್ಗುರು ಮೂರ್ತಿಯಾದ ನಿನ್ನನ್ನು ಕ್ಷಮಿಸಿ ಎಂದು ನಾನು ಎಲ್ಲವೂ ನಿನಗೆ ಅರ್ಪಿಸಿದ್ದೇನೆ ನೋಡು ಭಗವಂತ ಅಂತ ಇಲ್ಲಿ ಹೇಳ್ತಾ ಬಂದರು. ಮುಂದಿನ ಶ್ಲೋಕದಲ್ಲಿ ನಾಳೆ ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಎನ್ನುವ ಮಾತನ್ನು ಹೇಳ್ತಾ ಮಂಗಳವನ್ನು ಹೇಳಿ. ಗುರುದೇವ ಬಸವಾನಂದ ಯೋಗಿ ಬೆಳಗುವೆ ಆರತಿಯ, ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಲೌಕಿಕ ಪಾರಮತವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರ್ಧನ ಶಂಭುಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆ ಒಳಗಾದೆ ಎಂಬ ಭ್ರಮೆಯನ್ನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. जय मंगलम जय नमः पार्वती शिव हर महादेव. ಎಲ್ಲಿಗೂ ಇದ್ದ
ನಮ್ಮ ಯಾವ ಬನ್ನಿ ಒಂದು ವಾರ ಆಯ್ತು, 4 ದಿನ ಆಯ್ತು. ನಿನ್ನ ಹೆಸರು 6ನೇ ತಾರೀಕಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ಎಲ್ಲಿ ಅಲ್ಲೇ ಬಳ್ಳಾರಿಯಲ್ಲಿ ಚೈತನ್ಯ. ಭಾಳ ಚಲೋ ಇದ್ದಂಗೆ ಹಾಂ, ಚೆನ್ನಾಗಿ.